ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ನಾನು ಶಶಾಂಕ್. ಮೊದಲಿಗೆ ಹೆಡ್ಲೈನ್ಸ್. ಪೊಲೀಸರ ಥಳಿತದಿಂದ ವ್ಯಕ್ತಿ ಸಾವು ಪ್ರಕರಣ, ಸಿಐಡಿ ತನಿಖೆಗೆ ಶಿಫಾರಸು. ತುರುವಿಯಾಳ್ನಲ್ಲಿ ಮಾರಕಾಸ್ತ್ರ ಹಿಡಿದು ಮೆರವಣಿಗೆ, ಶೀಘ್ರ ಕ್ರಮ, ಐಜಿಪಿ ಲೋಕೇಶ್ ಕುಮಾರ್. ಈಶ್ವರನಗರ ವ್ಯಕ್ತಿ ಸಾವು ಪ್ರಕರಣ, ಸಿಪಿಐ ನಾಗರಾಜ್ ಮೇಕಾ, ಪಿಎಸ್ಐ ಮಂಜುನಾಥ್ ಅಮಾನತ್. ಜಿಲ್ಲಾ ಪೊಲೀಸ್ ಧ್ವಜ ದಿನಾಚರಣೆ, ಪೊಲೀಸರು ಸಂಭ್ರಮಿಸುವ ದಿನ, ಲೋಕೇಶ್ ಕುಮಾರ್. ಪೊಲೀಸರ ಹಲ್ಲೆಯಿಂದ ವ್ಯಕ್ತಿ ಸಾವು, ನ್ಯಾಯಾಧೀಶರಿಂದ ಮೃತದೇಹ ಪರಿಶೀಲನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣಕ್ಕೆ ಗಣತಿ, ಮೂಲ ಜಾತಿ ನಮೂದಿಸಲು ಛಲವಾದಿ ಸಮಾಜದಲ್ಲಿ ರವೀಂದ್ರನಾಥ್ ಪಟ್ಟಿ ಮನವಿ. ಮತ್ತು ಬೇಸಿಗೆ, ಕಲ್ಯಾಣ ಕರ್ನಾಟಕ ಸೇರಿ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ. ದೇವರ ದಾಸಿಮಯ್ಯ ಜಯಂತಿ, ದಾಸಿಮಯ್ಯರ ಸಂದೇಶಗಳು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಬದಲಾವಣೆ ಸಾಧ್ಯ, ಭೀಮರಾಯ್. ನೇರ ವೇತನ ಪೌರ ಕಾರ್ಮಿಕರ ಕಾಯಂಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವ್ಯಕ್ತಿಯೋರ್ವ ಪೊಲೀಸರ ಹಲ್ಲೆಯಿಂದ ಮೃತಪಟ್ಟ ಪ್ರಕರಣವನ್ನ ಸಿಐಡಿ ತನಿಖೆಗೆ ಶಿಫಾರಸು ಮಾಡಲಾಗಿದ್ದು, ಗುರುವಾರದಿಂದ ಸಿಐಡಿ ತನಿಖೆ ಆರಂಭವಾಗಲಿದೆ ಎಂದು ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರ್ದೇಶಕ ಬಿಎಸ್ ಲೋಕೇಶ್ ಕುಮಾರ್ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಈಶ್ವರನಗರದ ನಿವಾಸಿ ವೀರೇಶ್ ಮತ್ತು ಪತ್ನಿ ನರಸಮ್ಮ ಮಧ್ಯೆ ನಡೆದ ಜಗಳ ಕುರಿತಂತೆ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ವಿಚಾರಣೆ ನಡೆಸಿ ಆರೋಪಿಯನ್ನ ಬಿಡುಗಡೆಗೊಳಿಸಲಾಗಿತ್ತು. ಪುನಃ 112ಕ್ಕೆ ಕರೆ ಮಾಡಿ ಜಗಳ ನಡೆಯುತ್ತಿರುವ ದೂರಿನ ಮೇರೆಗೆ ಪಶ್ಚಿಮ ಪೊಲೀಸ್ ಠಾಣೆಯ ಪೊಲೀಸರು ಕರೆತಂದು ವಿಚಾರಣೆ ನಡೆಸಿದ್ದರು. ಸಿಪಿಐ ನಾಗರಾಜ್ ಮೇಕಾ ಮತ್ತು ಪಿಎಸ್ಐ ಮಂಜುನಾಥ್ ಹಲ್ಲೆ ಮಾಡಿದ್ದರಿಂದ ವೀರೇಶ್ ಮೃತಪಟ್ಟಿರುವ ದೂರು ದಾಖಲಾಗಿರುವುದರಿಂದ ನಿಷ್ಪಕ್ಷಪಾತವಾಗಿ ತನಿಖೆಗೆ ಅಡ್ಡಿಯಾಗದಂತೆ ಇಬ್ಬರನ್ನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆಗೆ ಸೂಚಿಸಲಾಗಿದೆ. ಪ್ರಕರಣವನ್ನು ಸಿಐಡಿಗೆ ಶಿಫಾರಸು ಮಾಡಿದ್ದರಿಂದ ತನಿಖೆಯನ್ನು ಸಿಐಡಿ ತಂಡ ಮುಂದುವರಿಸಲಿದೆ. ತನಿಖಾ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ತುರುವಿಯಾಳ್ ಗ್ರಾಮದಲ್ಲಿ ನಡೆದ ಮೆರವಣಿಗೆಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದು ಮೊಲಗಳನ್ನು ಬೇಟೆಯಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯವರು ದೂರು ದಾಖಲಿಸಿಕೊಂಡಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ದೂರು ದಾಖಲಾಗಿ ತನಿಖೆ ನಡೆಯುತ್ತಿದೆ. ಮಾರಕಾಸ್ತ್ರಗಳನ್ನ ಹಿಡಿದು ಮೆರವಣಿಗೆ ಮಾಡಿರುವ ವಿಡಿಯೋ ವೈರಲ್ ಆಗಿರುವುದು ಗಮನಕ್ಕೆ ಬಂದಿದ್ದು, ದೂರು ದಾಖಲಿಸುವ ಕುರಿತು ಕ್ರಮ ವಹಿಸಲಾಗುತ್ತದೆ ಎಂದರು. ಅರಣ್ಯ ಇಲಾಖೆಯವರೇ ಆರೋಪಿತರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ ಎಂದು ತಿಳಿಸಿದರು. ಸೈಬರ್ ಕ್ರೈಮ್ ಅಪರಾಧಗಳು ಹೆಚ್ಚಳ ಆಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಿಇಎನ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ಡಿವೈಎಸ್ಪಿ ಮಟ್ಟದ ಅಧಿಕಾರಿಗಳನ್ನ ನಿಯುಕ್ತಿಗೊಳಿಸಿ 2 ಹಂತದ ತರಬೇತಿ ನೀಡಲಾಗುತ್ತಿದೆ. ಸಾರ್ವಜನಿಕರು ವಂಚನೆಗೊಳಗಾಗದೆ ಎಚ್ಚರ ವಹಿಸಬೇಕಿದೆ. 1930ಗೂ ದೂರು ನೀಡಬೇಕೆಂದರು. ಬಳ್ಳಾರಿ ವಿಭಾಗದಲ್ಲಿ ಪಿಎಸ್ಐ ಮತ್ತು ಪೇದೆಗಳ ಖಾಲಿ ಹುದ್ದೆಗಳ ಸಂಖ್ಯೆ ಇಳಿಕೆಯಾಗಿದೆ. ಶೀಘ್ರದಲ್ಲಿ 51 ಪಿಐ ಹುದ್ದೆಗಳು ನಿಯುಕ್ತಿಗೊಳಿಸಲಾಗುತ್ತದೆ. ಎಎಸ್ಐಗಳನ್ನು ಪಿಎಸ್ಐಗಳಾಗಿ ಬಡ್ತಿಯನ್ನು ಸಹ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಸ್ಪಿ ಪುಟ್ಟಮಾದಯ್ಯ ಸೇರಿದಂತೆ ಇತರರಿದ್ದರು. ಪಶ್ಚಿಮ ಪೊಲೀಸ್ ಠಾಣೆ ಮತ್ತು ಮಹಿಳಾ ಠಾಣೆಯಲ್ಲಿ ನಡೆದಿದೆ ಅಂತ ಏನು ಘಟನೆ ಇದಾಗಿದೆ. ಆ ಸಂಬಂಧ ಒಂದು ಪ್ರಕರಣ ದಾಖಲಾಗಿದೆ ಪಶ್ಚಿಮ ಪೊಲೀಸ್ ಠಾಣೆ. PSI ಪಶ್ಚಿಮ ಪೊಲೀಸ್ ಠಾಣೆ ಮತ್ತು CPI ಪಶ್ಚಿಮ ಇವರಿಬ್ಬರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಮರ್ಡರ್ ಕೇಸು ರಿಜಿಸ್ಟರ್ ಆಗಿದೆ. FIR ಕೂಡ ಆಗಿದೆ. ಮತ್ತು ಇತರ ಕೇಸಿನ ತನಿಖೆಯನ್ನು ಅದು ಏನು ಹೇಳಿದ್ದಾರೆ, ಫಿರ್ಯಾದಿದಾರರು ಅಂದರೆ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟರ್ ಅವರು ಏನು ಶ್ರೀ ವೀರೇಶ್ ಅವರನ್ನು ಕರೆಸಿ ಒಂದು ಕೌಟುಂಬಿಕ ಕಲಾದ ಹಿನ್ನೆಲೆಯಲ್ಲಿ ಸ್ಟೇಷನ್ಗೆ ಕರೆಸಿ ಅವರಿಗೆ ಬಡಿದು ಮಾಡಿ ಅವರಿಗೆ ಮಾರಣಾಂತಿಕ ಗಾಯ ಮಾಡಿದರೆ. ಅದರಿಂದನೇ ಅವರು ನಂತರ ಬಂದು ಆಸ್ಪತ್ರೆಗೆ ಹೋಗುವಾಗ ಮೃತಪಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟಿನ ಅನುಸಾರ ನಾವು ವಿವಿಧ ಕಲಂಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ. ನಂತರ ತನಿಖೆಯನ್ನು ಮಾಡಬೇಕು. ಸದ್ಯಕ್ಕೆ ಈಗ ರಾಯಚೂರು ಉಪಯೋಗದ DYSP ಅವರು ತನಿಖಾಧಿಕಾರಿಯಾಗಿದ್ದಾರೆ. ಈಗ ನಾವು CID ಇದಕ್ಕೆ
ಪತ್ರ ವ್ಯವಹಾರ ಮಾಡಿದ್ವಿ. CID ತಂಡ ಕೂಡ ಬಹುಶಃ ನಾಳೆ ಅವರು ಬರ್ತಾರೆ. ಬಂದ ಮೇಲೆ ಅವರಿಗೆ ತನಿಖೆಯನ್ನು CIDಗೆ ಕೊಡ್ತಾರೆ. CID ಈಗ ಅವ್ರನ್ನ ಸಸ್ಪೆನ್ಷನ್ ಮಾಡಿ ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಾನು ಮತ್ತು SP ಅವರು ನಿರ್ಧಾರ ತಗೊಂಡು PSI ವೆಸ್ಟ್ ಮಂಜುನಾಥ್ ಮತ್ತು CPI ನಾಗರಾಜ್ ಮೊಕ್ಕ ಅವರನ್ನು ಅಮಾನತು ಮಾಡಿದ್ದೀವಿ. ಅದಕ್ಕೆ ಮುಂದಿನ ಪ್ರಕ್ರಿಯೆಯನ್ನು CID ತನಿಖಾಧಿಕಾರಿಗಳು ಬಂದ ಮೇಲೆ ನೆರವೇರಿಸ್ತೀವಿ. ಸರ್ ಆ್ಯಕ್ಚುಲಿ PSI ಅದನ್ನು ಆ ರೀತಿ ಅಷ್ಟೊಂದು ಸೀರಿಯಸ್ ಫಸ್ಟು ಮೊದಲನೇದು ಏನಾಗುತ್ತೆ, ವೀರೇಶ್ ಮತ್ತು ಅವರ ಪತ್ನಿ ನರಸಮ್ಮ ಅವ್ರ ಮಧ್ಯೆ ಕೌಟುಂಬಿಕ ಕಲಹ ಇರುತ್ತೆ. ಅದು ಮಹಿಳಾ ಪೊಲೀಸ್ ಠಾಣೆಗೆ ಬರುತ್ತೆ ಪ್ರಕರಣ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನೆಲ್ಲ ಕೂರಿಸಿ ಅವ್ರಿಗೆ ಒಂದು ಕೌಟುಂಬಿಕ ಸಲಹೆಯನ್ನು ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತಾರೆ. ಅದು ಯಾವತ್ತು 29ನೇ ತಾರೀಕು. 30ನೇ ತಾರೀಕು ಇವರು ವೀರೇಶ್ ಅವರು ನರಸಮ್ಮ ಅವರ ಮನೆ ಹತ್ರ ಹೋಗಿ ಸ್ವಲ್ಪ ಗಲಾಟೆ ಮಾಡ್ತಾ ಇರ್ತಾರೆ. ಆವಾಗ ಅವ್ರ ಮನೆಯವರು 112ಗೆ ಕರೆ ಮಾಡ್ತಾರೆ. 112ನವರು ಹೋಗಿ ಅವ್ರನ್ನ ಕರ್ಕೊಬಂದು ಒಂದು ಲಾಂಡ್ ಆರ್ಡರ್ ಸಮಸ್ಯೆಯಿಂದ ಪಶ್ಚಿಮ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬರ್ತಾರೆ. ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ PSI ಅವರು ಮಂಜುನಾಥ್ರವರು ಅವ್ರಿಗೆ ಮಾತುಕತೆ ಮಾಡಿ ಕಳಿಸ್ಕೊಡ್ತಾರೆ 30ನೇ ತಾರೀಕು. ನಿನ್ನೆ 1ನೇ ತಾರೀಕು ಅವರು ಹುಷಾರು ತಪ್ಪಿ ಅಥವಾ ಏನೋ ಆಗಿ ಅವ್ರು ಆಸ್ಪತ್ರೆಗೆ ಹೋಗುವಾಗ ಆಸ್ಪತ್ರೆಯಲ್ಲಿ ಕುಸಿದು ತೀರ್ಕೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದ ತಕ್ಷಣ SP ಅವರಿಗೆ ಈ ಬಗ್ಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ಅರಣ್ಯ ಇಲಾಖೆಗೂ ಕೂಡ ನಾವು ಸಂಪರ್ಕಿಸಿ ಅರಣ್ಯ ಇಲಾಖೆಗೂ ಕೂಡ ಈ ಬಗ್ಗೆ, ಏಕೆಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಅವ್ರಿಗೆ ಅಧಿಕಾರ ಇದೆ, ಅವ್ರಿಗೆ ಆ ಪ್ರಕರಣ ದಾಖಲೆ ಮಾಡೋಕ್ಕೆ. ಏನು ಆಯುಧ ಕಾಯ್ದೆ ಬರಲಿಕ್ಕೆ ನೀವು ವಿಡಿಯೋ ನೋಡಿದ್ದೆ ನಾನು ಹೇಳ್ತಾ ಇರೋದು, ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದು. ಒಂದು ಚೂಪಾದ ಆಯುಧನ ಹಿಡ್ಕೊಂಡು ಅವರು ಮಲವನ್ನು ಸಿಗಿಸ್ಕೊಂಡು ಜಂಬೆ ಒಂದು, ಇನ್ನೊಂದು ಕಬ್ಬಿಣದ ಆಯುಧ ಥರ ಕಾಣಿಸ್ತದೆ. ಅದು ಅರಣ್ಯ ಸಂರಕ್ಷಣಾ ಕಾಯ್ದೆಯಲ್ಲಿ ಅದರಲ್ಲೇ 2 ಸೆಕ್ಷನ್ ಬರೋದ್ರಿಂದ ಅವರು ಅರಣ್ಯ ಇಲಾಖೆಯವರು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಅವ್ರಿಗೇನು ಸಹಾಯ ಬೇಕು ನಮ್ಮ ಕಡೆಯಿಂದ ನಾವು ಅದನ್ನು ಕೊಡ್ತೀವಿ. ಪೊಲೀಸಿಂದ ಏನು ಕಂಪ್ಲೇಂಟ್ ಆಗಿಲ್ಲ? ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅವರು ಅರಣ್ಯ ಕಾಯ್ದೆ ಇದೆ ಮಾಡಿದ್ರು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಸರ್ ಈ SP ಅವರು ನಗರದ ಈಶ್ವರ್ ನಗರ ನಿವಾಸಿ ವೀರೇಶ್ ಪೊಲೀಸರ ಥಳಿತದಿಂದ ಸಾವಿಗೀಡಾದ ಆರೋಪದ ಹಿನ್ನೆಲೆಯಲ್ಲಿ ಪಶ್ಚಿಮ ಪೊಲೀಸ್ ಠಾಣೆ CPI ನಾಗರಾಜ್ ಮೇಘ ಹಾಗೂ PSI ಮಂಜುನಾಥ್ ರವರನ್ನ ಸೇವೆಯಿಂದ ಅಮಾನತುಗೊಳಿಸಿ SP ಪುಟ್ಟಮಾದಯ್ಯ ಆದೇಶಿಸಿದ್ದಾರೆ. ಈಶ್ವರ್ ನಗರ ನಿವಾಸಿ ವೀರೇಶ್ ಪತ್ನಿಯೊಂದಿಗೆ ಜಗಳವಾಡಿಕೊಂಡಿರುವ ಕುರಿತಂತೆ ವೀರೇಶ್ ಪತ್ನಿ ಮಹಿಳಾ ಪೊಲೀಸ್ ಠಾಣೆಗೆ ಮಂಗಳವಾರದಂದು ದೂರು ನೀಡಿದ್ದರು. ದೂರಿನ ಮೇರೆಗೆ ವಿಚಾರಣೆ ನಡೆಸಿದ್ದ ಪೊಲೀಸರು ಪ್ರಕರಣವನ್ನ ಪಶ್ಚಿಮ ಪೊಲೀಸ್ ಠಾಣೆಗೆ ವರ್ಗಾಯಿಸಿದ್ದರು. ಪ್ರಕರಣದ ಕುರಿತು ವಿಚಾರಣೆ ನಡೆಸಿದ CPI ನಾಗರಾಜ್ ಮೇಕ ಮತ್ತು PSI ಮಂಜುನಾಥ್ ಇವರು ವೀರೇಶನಿಗೆ ಮನಸೋ ಇಚ್ಛೆ ಒಡೆದು ಕಾಲಿನಿಂದ ಒದ್ದು ಕರೆಂಟ್ ಶಾಕ್ ನೀಡಿದ್ದರಿಂದ ವೀರೇಶ್ ಸಾವಿಗೀಡಾಗಿದ್ದಾನೆ ಎಂದು ಮೃತ ವೀರೇಶ್ ಸಹೋದರಿ ಜ್ಯೋತಿ ದೂರು ನೀಡಿದ್ದರು. ಪ್ರಕರಣವನ್ನು ದಾಖಲಿಸಿಕೊಳ್ಳದೆ ಇರುವುದರಿಂದ ಮಂಗಳವಾರ ರಾತ್ರಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ಕುಟುಂಬಸ್ಥರು SP ಕಚೇರಿ ಮುಂದೆ ಧರಣಿ ನಡೆಸಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಯನ್ನು ಕಾಯ್ದಿರಿಸಿ ಇಬ್ಬರನ್ನು ಸೇವೆಯಿಂದ ಅಮಾನತುಗೊಳಿಸಿ ಆದೇಶಿಸಲಾಗಿದೆ. ಕೇಂದ್ರ ಸ್ಥಾನ ಬಿಡದಂತೆ ಸೂಚಿಸಿ SP ಪುಟ್ಟಮಾದಯ್ಯ ಆದೇಶಿಸಿದ್ದಾರೆ. ಹಲೋ ಸರ್, ಹಲೋ ಸರ್, ಹಲೋ ರೆಡ್ಡಿ ಫೋಟೋಸ್ ನೋಡ್ತಾ
దొరకదు మాకే ఎన్ని మాటలు ఎట్టుకోలే త్వరలిట్టిన ఒక్కనాడు వెనకెళ్ళాడు ఈ పోలీస్ స్టేషన్ 2 మాటలే త్వరలిట్ట సచివాలయం ఆయన కొడుకు వాళ్ళు కష్టపడ జరగాల వాళ్ళు పోలీసు వాళ్ళు జరగాల వాళ్ళు జరగాల అంతే జరగలే అయితే ఏమైనా అవునే ముందుకే మామూలే మా కొడుకు మా మండలి ఎవడు ఇప్పుడు వాళ్ళ చూస్తాడు ఎవడు అంటే ఇప్పుడు మీరంటే మాకు చూసామా ఏక వచ్చే కొట్టేదే కుట్టేదే వచ్చేదే చేసేదే పోయేదే ఏ కాలం ఉండదే కాలం మాకు లేదా మీరేదంటే ముందుకు పోతాం మామ బెంగళూరు పోతావా రైతుల బెంగళూరు పోతాం మామ ఇప్పుడు ఎవరు చేస్తారు వాళ్ళ అమ్మలకే చెప్పండి ఇప్పుడు వాళ్ళ మందులు వాళ్ళే వాళ్ళ అమ్మ తింటే ఆ అన్న తింటే పోలీసులు తప్పలేదే ఇవాళ ఏం చదివి ఇవాళ చెప్పి నీవు పట్టే పట్ట మరి ఎవరితో పట్టే వాళ్ళ మామూలు తప్పలే వాళ్ళ అత్త తప్పలే వాళ్ళ వాళ్ళు తప్పలే మరి ఏమిటి పిల్లలు తప్పుతానే కారణంగా ಸರ್ ವಿಜಯ್ ಸರ್ ಈ ಕಡೆ ಇವತ್ತು ಮಧ್ಯಾಹ್ನ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು IGP ಅವರ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಮತ್ತು ನಮ್ಮ DGP ಸಾಹೇಬರ ಜೊತೆ ಮತ್ತು ನಮ್ಮ SP ಸಾಹೇಬರು ನಿರಂತರವಾಗಿ ನಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದು ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಮತ್ತು ಸಹಜವಾಗಿ ಇವತ್ತು ಆ 2 ಮಕ್ಕಳು ಭಾಳ ಚಿಕ್ಕವಿದ್ದಾವೆ ಆ ಮಕ್ಕಳಿಗೆ ಪರಿಹಾರದ ರೂಪದಲ್ಲಿ ಮತ್ತು ST ಕಾಯ್ದೆ ಅಡಿಯಲ್ಲಿ ಅವರಿಗೆ ನೌಕರಿ ಸಿಗುವಂಥ ಕೆಲಸ ಆಗಬೇಕು ಮತ್ತು ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ SP ಸಾಹೇಬರಿಗೆ ವಿನಂತಿ ಮಾಡಿದ್ದೇವೆ. ಅದೇ ರೀತಿಯಾಗಿ ನಾಡಿದ್ದು ಬಹುಶಃ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಬರ್ತಾರೆ, ಅವ್ರ ಜೊತೆ ಮಾತನಾಡಿ ಯಾವುದೇ ಒಂದು ರೂಪದಲ್ಲಿ ನಾವು ಪರಿಹಾರ ಕೊಡಿಸುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಿ ನಮಗೆ ಮಾತು ಕೊಟ್ಟಿದ್ದಾರೆ. ಬಹುಶಃ ನಾಳೆ ಬೆಳಗ್ಗೆ ಪೋಸ್ಟ್ಮಾರ್ಟಮ್ ಮಾಡುವ ವ್ಯವಸ್ಥೆ ಮಾಡಿದ್ದಾರೆ. ನಾನು ಒಬ್ಬ ವೈದ್ಯನಾಗಿ ಪೋಸ್ಟ್ಮಾರ್ಟಮಲ್ಲಿ ನಾನು ಭಾಗವಹಿಸ್ತೇನೆ ಮತ್ತು ಮುಂದಿನ ದಿನ ಅವರಿಗೆ ಆ ಕುಟುಂಬಕ್ಕೆ ಏನು ಸಹಾಯ ಆಗುವಂಥ ರೀತಿಯಲ್ಲಿ ನಾನು ಯಾವತ್ತೂ ಸ್ಪಂದನೆ ಮಾಡ್ತೀನಿ ಮತ್ತು ಇವರೆಲ್ಲರ ಜೊತೆ ಮಾತನಾಡಿ ಅವರಿಗೆ ಬೇಗ ಆದಷ್ಟು ಶೀಘ್ರದಲ್ಲೇ ಪರಿಹಾರ ಕೊಡಿಸುವಂಥ ಕೆಲಸ ಮಾಡ್ತೇವೆ. ಡೆತ್ ಅದಕ್ಕಾಗಿದೆ ಅಂತ ಸರ್ ಅಲ್ಲ, ಬಟ್ ಅವರು ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾರೆ. ಬಟ್ ನಾನು ಒಬ್ಬ ವೈದ್ಯನಾಗಿ ಹೇಳ್ತೀನಿ, ಇದು 100% ಇದು ಅಸಾಲ್ಟ್ ಅಲ್ಲೇನೇ ಇದು ಯಾಕೆಂದರೆ ನನಗೆ ನನ್ನ ಹತ್ರ ಫೋಟೋಗಳಿದ್ದಾವೆ, ಎಲ್ಲ ವೀಡಿಯೋಗಳಿದ್ದಾವೆ, ಎಲ್ಲ ಇದ್ದಾವೆ. ಇದು ಅಸಾಲ್ಟೇ. ಮತ್ತು ಅವ್ರು ಮಾಡಿದಂಥ ಆಡಿಯೋ ರೆಕಾರ್ಡಿಂಗ್ಗಳು ನನಗೆ ಹಾಕಿದ್ದಾರೆ. ಅವನು ಏನು ಪೇಷಂಟು ಕೊನೆ ಗಳಿಗೆಯಲ್ಲಿ ಮಾತನಾಡಿದ್ದಾನೆ, ಆ ಆಡಿಯೋ ರೆಕಾರ್ಡಿಂಗು ನನ್ನ ಹತ್ರ ಇದೆ. ಹಾಗಾಗಿ ಇದು ಅಸಾಲ್ಟ್ ಬಿಟ್ಟು ಬೇರೆ ಏನೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಅವರು ಇನ್ವೆಸ್ಟಿಗೇಷನ್ ಅದು ಅವರು ಅಫಿಷಿಯಲ್ ಆಗಿ ಮಾಡಬೇಕಾಗ್ತದೆ. ಇನ್ವೆಸ್ಟಿಗೇಷನ್ಗೆ ಇದ್ದುದೇ ಬರಬೇಕಲ್ಲ, ಸತ್ಯ ಅದನ್ನಂತೂ ಮುಚ್ಚಿಡೋಕ್ಕೆ ಯಾರಿಂದ ಸಾಧ್ಯನೇ ಇಲ್ಲ. ನಮ್ಮ ಫೊರೆನ್ಸಿಕ್ಕಲ್ಲಿ ಒಂದು ಗಾದೆ, ಒಂದು ಇದಿದೆ, ಒಂದು ಸೆಂಟೆನ್ಸ್, ನೋ ಕ್ರೈಮ್ ಗೋಸ್ ಅನ್ಡಿಟೆಕ್ಟೆಡ್ ಅಂತ. ಯಾವುದೇ ಕ್ರೈಮು ಎವಿಡೆನ್ಸ್ ಇಲ್ಲಾರದೆ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಾದರೂ ಒಂದು ಕ್ರೈಮ್ ಮಾಡಿದವನು ಬಿಟ್ಟು ಹೋಗ್ಲಾರ್ದಂಗೆ ಕ್ರೈಮ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ಫೊರೆನ್ಸಿಕ್ ಬುಕ್ನಲ್ಲಿ ಒಂದು ಇದೆ. ಹಾಗಾಗಿ ಯಾರು ಏನೂ ಮಾಡೋಕ್ಕೆ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಪೋಸ್ಟ್ಮಾರ್ಟಮ್ನಲ್ಲಿ ಎಲ್ಲವೂ ಬಯಲಾಗ್ತದೆ. ಸರ್, ಎಲ್ಲ ಈಗ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ ಅಂತ ನಿಮಗೆ? ಈಗ ಹೆಂಗಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟು ನಿಮಗೂ ಗೊತ್ತು, ನಮಗೂ ಗೊತ್ತು, ನಮಗೂ ಗೊತ್ತು. ಹೆಂಗಾಗಿದೆ ಸರ್ ಇವತ್ತು ರಾಜಕಾರಣಿಗಳ ಕೈಯಲ್ಲಿ ಎಲ್ಲಿವರೆಗೂ ಈ ಟ್ರಾನ್ಸ್ಫರ್ ವ್ಯವಸ್ಥೆಗಳು ಅವ್ರ ಕೈಯಲ್ಲಿ ಇರ್ತಾವೋ, ಅದು ಅವ್ರದ್ದೇ ಸರ್ಕಾರ ಇರಲಿ, ನಮ್ಮದೇ ಸರ್ಕಾರ ಇರಲಿ, ಸಹಜವಾಗಿ ಸರ್ಕಾರಿ ಯಾರ್ದಿರ್ತದ ಅವ್ರ ಮಾತು ಕೇಳೋಂಥ ಪರಿಸ್ಥಿತಿ ಅಂತ ನಿರ್ಮಾಣ ಆಗಿದೆ ಸಿಸ್ಟಮಲ್ಲಿ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದೊಡ್ಡ ಆಫೀಸರ್ಸ್ ನನಗೆ ಭಾಳ ಪರಿಚಯ ಇರೋದ್ರಿಂದ ಪೊಲೀಸ್ ಕಾಯ್ದೆಯ ಪ್ರಾರಂಭೋತ್ಸವವನ್ನು ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದ್ದು, ಇದೊಂದು ಅವಿಸ್ಮರಣೀಯ ದಿನವಾಗಿದೆ ಎಂದು ಪೊಲೀಸ್ ಮಹಾನಿರೀಕ್ಷಕ
ಬಿಎಸ್ ಲೋಕೇಶ್ ಕುಮಾರ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. 22 ವರ್ಷಗಳ ಹಿಂದೆ ರಾಯಚೂರಿನಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕನಾಗಿ ಕೆಲಸ ಮಾಡಿದ್ದು, ಇಂದು ವೃತ್ತಿ ಜೀವನದ ಕೊನೆಯ ಪೊಲೀಸ್ ಧ್ವಜ ದಿನಾಚರಣೆಯನ್ನು ರಾಯಚೂರಿನಲ್ಲಿಯೇ ಆಚರಣೆ ಮಾಡುತ್ತಿರುವುದು ಅತ್ಯಂತ ಸಂತೋಷದ ವಿಚಾರವಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ಸಾಧನೆ ಮಾಡಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೆನೆಯುವ ಅತ್ಯಂತ ಸಂಭ್ರಮದ ಕಾರ್ಯಕ್ರಮ ಇದಾಗಿದೆ ಎಂದರು. ಅಧಿಕಾರಿ ಸಿಬ್ಬಂದಿಗಳಿಗೆ ಗೌರವ ಸೂಚಕವಾಗಿ ಧ್ವಜ ದಿನಾಚರಣೆಯ ಮಹತ್ವವನ್ನು ತಿಳಿಸಿದ ಮಾನ್ಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಈಗ ಸರ್ ಸ್ವಲ್ಪ ಕಡೆ ನೋಡಿ ಸರ್ ಪ್ಲೀಸ್. ಪೊಲೀಸ್ ಧ್ವಜ ಬಿಡುಗಡೆ ಕಾರ್ಯಕ್ರಮಕ್ಕೆ ತಮ್ಮ ಚಪ್ಪಾಳೆಗಳ ಮೂಲಕ ಅವರೆಲ್ಲರಿಗೂ ತಮ್ಮ ಚಪ್ಪಾಳೆಗಳ ಮೂಲಕ ಪ್ರೋತ್ಸಾಹಿಸಬೇಕೆಂದು ವಿನಂತಿ. ಮೊದಲನೇ ತುಕಡಿ ನಾಯಕರಾಗಿರುವ ಶ್ರೀ ಬೀರಣ್ಣ RSI, ಎರಡನೇ ತುಕಡಿಯ ನಾಯಕರಾಗಿರುವ ಶ್ರೀ ಹೋಲಿಗೇಶ್ PSI, ಯಾಪಲದಿನ್ನಿ ಪೊಲೀಸ್ ಠಾಣೆಯವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ವೇದಿಕೆಯ ಮುಂದೆ ಸಾಗುತ್ತಿದ್ದಾರೆ. ಮೂರನೇ ತುಕಡಿ ನಾಯಕರಾಗಿರುವ ಶ್ರೀ ಚಂದ್ರಪ್ಪ PSI, ನೇತಾಜಿ ನಗರ ಪೊಲೀಸ್ ಠಾಣೆ ರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ಸಾಗುತ್ತಿದ್ದಾರೆ. ತುಕಡಿಯ ನಾಯಕರಾಗಿರುವ ಶ್ರೀ ನಾರಾಯಣ್ PSI ಸಂದರ್ಭದಲ್ಲಿ ಇವತ್ತಿನ ದಿವಸ ರಾಯಚೂರಿನಲ್ಲಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶ ನನಗೆ ಸಿಕ್ಕಿದೆ. ಅದನ್ನು ನಮಗೊಂದು ಸಿಕ್ಕಿದಂಥ ಸುದೈವದ ಅವಕಾಶ ಅಂತ ನಾನು ಭಾವಿಸ್ತೇನೆ. ಸುಮಾರು 22 ವರ್ಷಗಳ ಹಿಂದೆ ಇದೇ ಮೈದಾನದಲ್ಲಿ ನಾನು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕನಾಗಿ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದು ನನ್ನ ನೆನಪಿಗೆ ಬಂದಿದೆ. ಇವತ್ತಿನ ದಿವಸ ನನ್ನ ವೃತ್ತಿ ಜೀವನದ ಕೊನೆಯ ಪೊಲೀಸ್ ಧ್ವಜ ದಿನಾಚರಣೆಯ ಸಮಾರಂಭವನ್ನು ಇದೇ ರಾಯಚೂರಿನಲ್ಲಿ ನಾನು ಆಕಸ್ಮಿಕವಾಗಿ ಭಾಗವಹಿಸ್ತಾ ಇರೋದು ನನಗೆ ತುಂಬ ಸಂತೋಷ ತಂದಿದೆ. ರಾಯಚೂರು ಎಲ್ಲ ನನ್ನ ನಿವೃತ್ತ ಅಧಿಕಾರಿಗಳಿಗೆ, ನನ್ನ ಸ್ನೇಹಿತರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಏನೋ ಒಂದು ಘಟನೆ ಸಂಭವಿಸಿದ ರಾತ್ರಿ ನಾನು ರಾಯಚೂರಿಗೆ ಬಂದೆ. ಇಲ್ಲೇ ಉಳ್ಕೊಂಡು ಇವತ್ತಿನ ದಿವಸ ಧ್ವಜ ದಿನಾಚರಣೆಯ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಈ ಒಂದು ಉದ್ದೇಶದಿಂದ ಎಲ್ಲ ನನ್ನ ನೆಚ್ಚಿನ ನಿವೃತ್ತ ಅಧಿಕಾರಿಗಳನ್ನು, ಇಲ್ಲಿನ ರಾಯಚೂರಿನ ಸಾರ್ವಜನಿಕರನ್ನು ಮತ್ತು ನನ್ನ ನೆಚ್ಚಿನ ಅಧಿಕಾರಿ ಮಿತ್ರರನ್ನು ನೋಡುವ ಅವಕಾಶ ಸಿಕ್ಕಿದೆ. ಪೊಲೀಸ್ ಧ್ವಜಾಚರಣೆಯ ಮಹತ್ವವನ್ನು ತಮಗೆ ಹೇಳಬೇಕಾಗಿದ್ದೇ ಇಲ್ಲ. ಪೊಲೀಸ್ ಧ್ವಜಾಚರಣೆಯನ್ನು ನಮ್ಮ ಕರ್ನಾಟಕ ಪೊಲೀಸ್ ಕಾಯ್ದೆಯ ಏನೊಂದು ಪ್ರಾರಂಭದ ಉತ್ಸವವಾಗಿ ನಾವು ಈ ಒಂದು ಪ್ರತಿ ವರ್ಷ ಏಪ್ರಿಲ್ 2ನೇ ತಾರೀಕಿನಂದು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ದಿವಸ ತುಂಬ ಸಾಧನೆ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳಿಗೆ ಪದಕಗಳನ್ನು ನೀಡೋದ್ರ ಜೊತೆಗೆ ನಮ್ಮ ಸಮಾರಂಭದಲ್ಲಿ ನಿವೃತ್ತ ಅಧಿಕಾರಿಗಳನ್ನು ಕೂಡ ಕರೆಸಿ ಅವರು ನೆನೆಸ್ಕೊಳ್ಳೋದು ಕೂಡ ನಮ್ಮ ಒಂದು ನೆಚ್ಚಿನ ಕರ್ತವ್ಯವಾಗಿದೆ.
ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಿವೃತ್ತ ಅಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಶುಭವಾಗಲಿ. ಅವರ ಜೀವನದಲ್ಲಿ ಭಗವಂತನ ಸಕಲ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ನಾನು ಹಾರೈಸ್ತೇನೆ. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ಹಸನ್ ಸಾಬ್ರವರು ಇಲ್ಲೇ ನಮ್ಮ ರಾಯಚೂರಿನ ಮಹಿಳಾ ಠಾಣೆಯಲ್ಲೇ ನಿವೃತ್ತರಾಗಿದ್ದಾರೆ. ಅವರು ಕೂಡ ನಮ್ಮ ಭಾಷಣದಲ್ಲಿ ನನಗೆ ಸುಖ ಸಂತೋಷ ಎಲ್ಲವನ್ನು ಕೊಟ್ಟಂಥ ಪೊಲೀಸ್ ಇಲಾಖೆಗೆ ನಾನು ಚಿರಋಣಿ ಅಂತ ಹೇಳಿದರು. ಬಹಳ ಸಂತೋಷಕರವಾದ ಮಾತು ಅದು. ಅದಕ್ಕೋಸ್ಕರ ಕೂಡ ನಾನು ಅವರಿಗೆ ಇದೇ ವೇಳೆ ನಿವೃತ್ತ ಪೊಲೀಸ್ ನಿರೀಕ್ಷಕ ಹಸನ್ ಸಾಬ್ ಮಾತನಾಡಿ, ಪೊಲೀಸ್ ಧ್ವಜ ದಿನಾಚರಣೆ ಕೇವಲ ದಿನಾಚರಣೆಯಲ್ಲ, ಇದು ರಾಜ್ಯದ ಪೊಲೀಸ್ ಸಿಬ್ಬಂದಿಯ ತ್ಯಾಗ, ಬದ್ಧತೆ ಹಾಗೂ ಸಾಧನೆಗಳನ್ನು ಸ್ಮರಿಸುವ ಹಬ್ಬವಾಗಿದೆ ಎಂದರು. ಪೊಲೀಸ್ ಇಲಾಖೆಯು ನನ್ನ ಕುಟುಂಬದ ಬೆಂಬಲಕ್ಕೆ ನಿರಂತರವಾಗಿ ನಿಂತಿದೆ. ಪ್ರಸ್ತುತ ಪೊಲೀಸ್ ಇಲಾಖೆಯಲ್ಲಿ ಸೈಬರ್, ಭಯೋತ್ಪಾದನೆ, ಕಾನೂನು ಸುವ್ಯವಸ್ಥೆಯ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು, ಈ ಎಲ್ಲಾ ಪ್ರಕರಣಗಳನ್ನು ಪರಿಹರಿಸಲು ಪೊಲೀಸರು ಶ್ರಮ ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಪೊಲೀಸರು ಸಮುದಾಯದ ರಕ್ಷಕರಾಗಿದ್ದು, ಅವರ ಮಾನವೀಯತೆ ಮತ್ತು ಕರುಣೆಯಿಂದ ಇಂದು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆಯಾಗುತ್ತಿದೆ. ಪ್ರತಿಯೊಬ್ಬರು ನಿರ್ಭಯದಿಂದ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ನಿಂತಿದೆ. ಇದಕ್ಕಾಗಿ ನಾನು ಮತ್ತು ನನ್ನ ಕುಟುಂಬವು ಇಲಾಖೆಗೆ ಸದಾ ಚಿರಋಣಿಯಾಗಿರುತ್ತೇನೆ. ಇಂದು ಏಪ್ರಿಲ್ 2ರಂದು ನಾವು ಹೆಮ್ಮೆಯಿಂದ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ದಿನವು ಕೇವಲ ಆಚರಣೆಯಲ್ಲ, ನಮ್ಮ ರಾಜ್ಯದ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸೇವೆ, ತ್ಯಾಗ ಮತ್ತು ಬದ್ಧತೆಯನ್ನು ಸ್ಮರಿಸುವ ಪವಿತ್ರ ಸಂದರ್ಭವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯು ಹೊಸ ಸವಾಲುಗಳನ್ನು ಎದುರಿಸುತ್ತಿದೆ. ಸೈಬರ್ ಅಪರಾಧಗಳು, ಭಯೋತ್ಪಾದನೆ, ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಅವರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಜಾಣ್ಮೆ, ತಂತ್ರಜ್ಞಾನದ ಅಳವಡಿಕೆ ಮತ್ತು ವೃತ್ತಿಪರತೆಯನ್ನು ನಾವು ಮೆಚ್ಚಲೇಬೇಕು. ಪೊಲೀಸ್ ಇಲಾಖೆಯು ಕೇವಲ ಕಾನೂನು ಜಾರಿ ಮಾಡುವ ಇಲಾಖೆಯಲ್ಲ, ಅವರು ನಮ್ಮ ಸಮುದಾಯದ ರಕ್ಷಕರು. ಅವರು ಸಂಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ಚಾಚುತ್ತಾರೆ, ದುರ್ಬಲರನ್ನು ರಕ್ಷಿಸುತ್ತಾರೆ ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುತ್ತಾರೆ. ಅವರ ಮಾನವೀಯತೆ ಮತ್ತು ಕರುಣಿಂದಲೇ ನಮ್ಮ ಸಮಾಜವು ಸುರಕ್ಷಿತವಾಗಿದೆ. ಪೊಲೀಸ್ ಧ್ವಜವು ನಮ್ಮ ಪೊಲೀಸ್ ಸಿಬ್ಬಂದಿಯ ಶೌರ್ಯ, ತ್ಯಾಗ ಮತ್ತು ಬದ್ಧತೆಯ ಸಂಕೇತವಾಗಿದೆ. ಈ ಧ್ವಜವನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ವಿಶೇಷ ದಿನದಂದು ಮುಖ್ಯ ಅತಿಥಿಯನ್ನಾಗಿ ನೇಮಕ ಮಾಡಿ ಭಾಗವಹಿಸಲು ಅನುಕೂಲ ಮಾಡಿಕೊಂಡಂಥ ನನ್ನ SP ಸಾಹೇಬರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತಿನ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನ್ನ ನಿವೃತ್ತಿ ಜೀವನದಲ್ಲಿ ಅತ್ಯಂತ ಸಂತೋಷ. ಇದೇ ವೇಳೆ SP ಎಂ ಪುಟ್ಟಮಾದಯ್ಯ ಮಾತನಾಡಿ, ಪೊಲೀಸ್ ಇಲಾಖೆಯಿಂದ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 2024-25ನೇ ಸಾಲಿನಲ್ಲಿ ಆರೋಗ್ಯ ಭಾಗ್ಯ ಯೋಜನೆಯಡಿ 229 ನಿವೃತ್ತ ಪೊಲೀಸ್ ಸಿಬ್ಬಂದಿಗೆ 2.40 ಲಕ್ಷ ರೂಪಾಯಿ ವೈದ್ಯಕೀಯ ನೆರವನ್ನು ನೀಡಲಾಗಿದೆ. 11 ನಿವೃತ್ತ ಅಧಿಕಾರಿಗಳ ಶವ ಸಂಸ್ಕಾರಕ್ಕಾಗಿ 1.10 ಲಕ್ಷ, ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಯ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ 1.68 ಲಕ್ಷ, ನಿವೃತ್ತ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಬೀಳ್ಕೊಡುಗೆಗೆ 2.15 ಲಕ್ಷ ಖರ್ಚು ಮಾಡಲಾಗಿದ್ದು, ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಅಧಿಕಾರಿಗಳ ನಿಧಿಯಿಂದ 11 ಜನ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಶವ ಸಂಸ್ಕಾರಕ್ಕಾಗಿ ಒಟ್ಟು 1,10,000 ರೂಪಾಯಿಗಳನ್ನು ನೀಡಲಾಗಿದೆ. 24-25ನೇ ಸಾಲಿನಲ್ಲಿ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಗಳಿಗೆ ಮಾಡಿದ ಕಲ್ಯಾಣ ಕಾರ್ಯಕ್ರಮಗಳು, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡಿದ ಸಹಾಯಧನ 1,68,000. ನಿವೃತ್ತಿಯಾದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಬೀಳ್ಕೊಡುಗೆ ಕಲ್ಯಾಣ ಕಾರ್ಯಕ್ರಮದ ಖರ್ಚು ವೆಚ್ಚಗಳು 2,15,000 ರೂಪಾಯಿಗಳು. ಸೇವೆಯಲ್ಲಿ ನಿಧನ ಹೊಂದಿದ ಸಿಬ್ಬಂದಿಯವರ ಶವ ಸಂಸ್ಕಾರಕ್ಕಾಗಿ 60,000 ರೂಪಾಯಿಗಳನ್ನು ನೀಡಲಾಗಿದೆ. ಹಾಗೂ ಇತರ ವೆಚ್ಚಕ್ಕಾಗಿ 27,000 ರೂಪಾಯಿಗಳನ್ನು ನೀಡಲಾಗಿದೆ. ಒಟ್ಟು 4,70,000 ರೂಪಾಯಿಗಳನ್ನು ಈ ವಿವಿಧ ಕಾರ್ಯಗಳಿಗೆ ವಿನಿಯೋಗಿಸಲಾಗಿದೆ. ಸಿಬ್ಬಂದಿಯವರ ಉಪಯೋಗಕ್ಕಾಗಿ ಪೊಲೀಸ್ ಕಲ್ಯಾಣ ಮಂಟಪ, ಗ್ರಂಥಾಲಯ, ಜಿಮ್ಗಳು, ಸಬ್ಸಿಡರಿ ಪೊಲೀಸ್ ಕ್ಯಾಂಟೀನ್ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾ ಬಂದಿವೆ. ಆರೋಗ್ಯ ಭಾಗ್ಯ ಯೋಜನೆಯಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರುಗಳ ಪತ್ನಿ ಮತ್ತು ಮಕ್ಕಳುಗಳಿಗೆ ಹಾಗೂ ತಂದೆ ತಾಯಿಯವರಿಗೆ ಸೇರಿ ಸುಮಾರು 1,020 ಜನರನ್ನು ಆರೋಗ್ಯ ಭಾಗ್ಯ ಯೋಜನೆ ಚಿಕಿತ್ಸೆಯ ಪ್ರಯೋಜನ ಪಡೆದುಕೊಂಡಿರುತ್ತಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ಒಂದು ನಿಧಿಯನ್ನು ಮಾಡಿದ್ದು, ಈ ನಿಧಿಗಾಗಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ಪೊಲೀಸ್ ಸಿಬ್ಬಂದಿಯವರುಗಳಿಂದ ಮತ್ತು ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಲಾಗುವುದು. ಈ ಹಣವನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳು
ಹಾಗೂ ಕರ್ತವ್ಯದ ಸಿಬ್ಬಂದಿಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮುಂದಿನ ದಿನಗಳಲ್ಲಿ ಉಪಯೋಗಿಸಲಾಗುತ್ತದೆ. ದಯವಿಟ್ಟು ತಾವುಗಳು ಎಲ್ಲರೂ ಇನ್ನದಿಗೆ ಸಹಾಯ ನೀಡಿ ಈ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಹಾಯ ಕಲಿಸಬೇಕೆಂದು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶೀಘ್ರ ನಡಿಗೆಯ ಪರೇಡ್ ಪಡೆಯುವುದು ವೇದಿಕೆಯ ಮುಂಭಾಗದಿಂದ ಹಾದು ಹೋಗಲಿದೆ. ಗೌರವ ಮತ್ತು ಸಂರಕ್ಷಣೆಗೆ ಆ ನಾಡು ಯಾವುದೇ ನಾಡಿನ ವ್ಯವಸ್ಥೆಯಲ್ಲಿ ಅದರ ಕಾನೂನುಗಳನ್ನು ಮನುಷ್ಯ ಪೊಲೀಸರ ಮೇಲೆ ನೇರವಾಗಿ ಅವಲಂಬಿತವಾಗಿರುತ್ತದೆ. ನಿವೃತ್ತರಾಗಿರುವ ಪ್ರಸ್ತುತ ತೊಡಗಿಸಿಕೊಂಡಿರುವ ಆಗಿಯೂ ಸಹ ಆಚರಿಸಿಕೊಂಡು ಬರಲಾಗುತ್ತಿದೆ. ನಿವೃತ್ತ ಪೊಲೀಸ್ ಅಧಿಕಾರಿ ಇಟ್ಟಿರುವ ಅಪ್ರತಿಮ ಸೇವೆಯನ್ನು ಗೌರವಿಸುವ ಸಲುವಾಗಿ ಈ ದಿನವನ್ನು ಸಮರ್ಪಿಸಿ ಅಧಿಕಾರಿ ಸಿಬ್ಬಂದಿಯವರನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿ ಗಳನ್ನು ಮಾರಾಟ ಮಾಡಿ ಅದರಿಂದ ಸಂಗ್ರಹವಾದ ಈ ಸಂದರ್ಭದಲ್ಲಿ ವಿವಿಧ ಠಾಣೆಗಳ ಪೊಲೀಸ್ ನಿರೀಕ್ಷಕರು, ಪಿಎಸ್ಐಗಳು, ಪೊಲೀಸ್ ಸಿಬ್ಬಂದಿಯ ಕುಟುಂಬದವರು ಸೇರಿದಂತೆ ಇತರರಿದ್ದರು. ಪಶ್ಚಿಮ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪೊಲೀಸರ ಹಲ್ಲೆಯಿಂದ ವ್ಯಕ್ತಿಯೋರ್ವ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಮ್ಸ್ ಆಸ್ಪತ್ರೆಯ ಶವಗಾರಕ್ಕೆ ಬುಧವಾರ ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಭೇಟಿ ನೀಡಿ ಪ್ರಕರಣದ ಕುರಿತು ಮಾಹಿತಿ ಪಡೆದುಕೊಂಡರು. ಶವಗಾರಕ್ಕೆ ಭೇಟಿ ನೀಡಿ ಮೃತ ವೀರೇಶ್ ಕುಟುಂಬಸ್ಥರೊಂದಿಗೆ ಮಾತನಾಡಿ ಪ್ರಕರಣದ ಕುರಿತು ಮಾಹಿತಿ ಪಡೆದುಕೊಂಡರು. ನಂತರ ಶವಗಾರದಲ್ಲಿ ಮೃತ ವೀರೇಶ್ ಮರಣೋತ್ತರ ಪರೀಕ್ಷೆಯ ಕುರಿತು ವೈದ್ಯರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ವರ್ಮಾ, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತುಗಳು. ಚೆನ್ನೈ ಶಾಪಿಂಗ್ ಮಾಲ್ ಟ್ರೆಡಿಷನ್ಗೆ ಲೇಟೆಸ್ಟ್ ಫ್ಯಾಷನ್ಗೆ ಚೆನ್ನೈ ಶಾಪಿಂಗ್ ಮಾಲ್. ಯಾವ ಟ್ರೆಂಡು ಬೇಕು ಆ ಟ್ರೆಂಡು, ಮದುವೆ ಶಾಪಿಂಗ್ಗೆ ನಂಬರ್ 1 ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ ಶಾಪಿಂಗ್ ಮಾಲ್, ಚೆನ್ನೈ ಶಾಪಿಂಗ್ ಮಾಲ್, ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ್, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 988 697 5566. ಜಾಹೀರಾತಿನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಬೇಸಿಗೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಸಾರ್ವಜನಿಕರು ಕೆಲಸಕ್ಕೆ ಅನುಕೂಲವಾಗುವಂತೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಕಚೇರಿ ಸಮಯ ಬದಲಾವಣೆಗೊಳಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ
ವಿಮಲಾಕ್ಷಿ ಬಿ ಆದೇಶ ಹೊರಡಿಸಿದ್ದಾರೆ. ಬೆಳಗಾವಿ ವಿಭಾಗದ ವಿಜಯಪುರ ಮತ್ತು ಬಾಗಲಕೋಟೆ ಹಾಗೂ ಕಲಬುರಗಿ ವಿಭಾಗದ ಎಲ್ಲಾ ಜಿಲ್ಲೆಗಳಿಗೆ 2025ರ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಕಚೇರಿ ಕೆಲಸದ ವೇಳೆಯನ್ನು ಬದಲಾವಣೆ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸಲ್ಲಿಸಿದ್ದ ಮನವಿಯನ್ನ ಪರಿಶೀಲನೆ ಮಾಡಿ ಸಮಯ ಬದಲಾವಣೆ ಮಾಡಲಾಗಿದೆ. ಬೆಳಗಾವಿ ವಿಭಾಗದ ವಿಜಯಪುರ ಮತ್ತು ಬಾಗಲಕೋಟೆ ಹಾಗೂ ಕಲಬುರಗಿ ವಿಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ ನೌಕರರು ಕರ್ತವ್ಯ ನಿರ್ವಹಿಸುವಲ್ಲಿ ಎದುರಿಸುತ್ತಿರುವ ತೊಂದರೆಯನ್ನು ಮಾನವೀಯತೆ ದೃಷ್ಟಿಯಿಂದ ಪರಿಗಣಿಸಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಚೇರಿ ಕೆಲಸದ ಸಮಯವನ್ನ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 1:30ರವರೆಗೆ ನಿಗದಿಪಡಿಸಿ ಆದೇಶ ಹೊರಡಿಸಲಾಗಿದೆ. ಈ ಜಿಲ್ಲೆಗಳಲ್ಲಿನ ಸರ್ಕಾರಿ ನೌಕರರು ಬದಲಾದ ಸಮಯದಲ್ಲಿ ತಮ್ಮ ಕರ್ತವ್ಯವನ್ನು ಎಂದಿನಂತೆ ಯಾವುದೇ ಲೋಪ ಅಡೆತಡೆಗಳಿಲ್ಲದೆ ಕರ್ತವ್ಯ ನಿರ್ವಹಿಸತಕ್ಕದ್ದು, ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನಾನುಕೂಲವಾಗದಂತೆ ಮತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತುರ್ತು ಸಂದರ್ಭದಲ್ಲಿ ಯಾವುದೇ ಕಾರ್ಯವನ್ನು ನಿರ್ವಹಿಸಲು ನಿರ್ದೇಶಿಸಿದ್ದಲ್ಲಿ ಸಮಯದ ಪರಿಮಿತಿ ಇಲ್ಲದೆ ಕರ್ತವ್ಯ ನಿರ್ವಹಿಸುವಂತೆ ಆದೇಶದಲ್ಲಿ ಸೂಚಿಸಿದ್ದಾರೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ಏಪ್ರಿಲ್ 6ರಿಂದ ಮನೆ ಸಮೀಕ್ಷೆ ಪ್ರಾರಂಭಿಸಲಿದ್ದು, ಛಲವಾದಿ ಹಾಗೂ ಉಪಜಾತಿಗಳು ಮೂಲ ಸಮೀಕ್ಷೆ ಪ್ರಾರಂಭಿಸಲಿದ್ದು, ಜಾತಿಯ ಮಾಹಿತಿಯನ್ನು ದಾಖಲಿಸಿಕೊಡಬೇಕೆಂದು ರಾಜ್ಯ ಬಲಗೈ ವಲಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ರವೀಂದ್ರನಾಥ್ ಪಟ್ಟಿ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಲಗೈ ಸಮುದಾಯದ ಛಲವಾದಿ, ಹೊಲೆಯ, ಬ್ಯಾಗಾರ್, ಮಾಲಾ, ಮಹಾರ್ ಜಾತಿಗಳ ಜನರು ಸಮೀಕ್ಷೆ ಬರುವ ಗಣತಿದಾರರಿಗೆ ಆಧಾರ್ ಕಾರ್ಡ್ ನೀಡಿ ಪೂರ್ವಜರು ಬರೆಸಿರುವ ಜಾತಿಯನ್ನೇ ಬರೆಯಿಸಿ ಮಾಹಿತಿ ನೀಡಬೇಕು. ಜಾತಿ ಪ್ರಮಾಣ ಪತ್ರದಲ್ಲಿರುವ ಜಾತಿಯನ್ನು ದಾಖಲಿಸಬೇಕು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜಾತಿಯ ಜನರು ಜಾತಿಗಳ ಪಕ್ಕದಲ್ಲಿ ಮೂಲ ಜಾತಿಯಾದ ಛಲವಾದಿ, ಹೊಲೆಯ, ಬೇಗಾರ್, ಮಾಲರ್, ಮಹಾರ್, ಬಲಗೈ ಎಂದು ಮೂಲ ಜಾತಿ ಕಾಲಂನಲ್ಲಿ ಭರಿಸಬೇಕು. ಸಮಾಜದ ಮುಖಂಡರುಗಳು, ಕಾರ್ಯಕರ್ತರು ಪ್ರತಿ ಗ್ರಾಮಗಳಲ್ಲಿ, ವಾರ್ಡ್ಗಳಲ್ಲಿ ಗಣತಿದಾರರಿಗೆ ನಿಖರ ಮಾಹಿತಿ ನೀಡಬೇಕು. ರಾಜ್ಯದಲ್ಲಿನ ಎಲ್ಲಾ ಕುಟುಂಬಗಳು ನಮೂನೆ 25 ಮಾಹಿತಿಯನ್ನು ಸರ್ಕಾರ ಸಂಗ್ರಹಿಸಿದ್ದು ಗೊಂದಲವಾಗದಂತೆ ಮೂಲ ಜಾತಿಯನ್ನು ನಮೂದಿಸಬೇಕು ಎಂದು ವಿನಂತಿಸಿದರು. 2011ರ ಜಾತಿ ಗಣತಿಯಂತೆ 1,04,74,992 ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಇದ್ದು, ನಿಖರ ಮಾಹಿತಿ ಲಭ್ಯವಾದಲ್ಲಿ ಮಾತ್ರ ಮೀಸಲು ಪ್ರಮಾಣ ಪಡೆಯಲು ಸಾಧ್ಯವಿದೆ. ಸಮುದಾಯದ ಎಲ್ಲಾ ಜನರು ಸಹಕರಿಸುವಂತೆ ಮನವಿ ಮಾಡಿದರು. ಮತಾಂತರಗೊಂಡವರು ಮೀಸಲು ದುರ್ಬಳಕೆ ಮಾಡುವುದನ್ನು ನಿಲ್ಲಿಸಬೇಕು. ಮಾದಿಗ, ಛಲವಾದಿ ಸಮುದಾಯಗಳಲ್ಲಿ ಕೆಲವರು ಕ್ರಿಶ್ಚಿಯನ್ ಧರ್ಮ ಸ್ವೀಕರಿಸಿದ್ದಾರೆ. ಅವರು ಮೀಸಲಾತಿ ದುರ್ಬಳಕೆ ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕೆಂದು ಮನವಿ ಮಾಡಿದರು. ಈಗಾಗಲೇ ರಾಜ್ಯದಲ್ಲಿ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಪಂಗಡಗಳು ಒಳ ಮೀಸಲಾತಿ ನೀಡಬೇಕಂತೇಳಿ ಹೋರಾಟ, ಸುದೀರ್ಘ ಹೋರಾಟ 30 ವರ್ಷಗಳಾದ ನಂತರ 2011ರಲ್ಲಿ ಸದಾಶಿವ ವರದಿಯನ್ನು ಸರ್ಕಾರ ಸಲ್ಲಿಸಿತು. ಸದಾಶಿವ ವರದಿಯನ್ನು ಸರ್ಕಾರ ಒಪ್ಪದೆ ಬಿಜೆಪಿ ಸರ್ಕಾರವು ಮಾಧುಸ್ವಾಮಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಪೆಂಡಿಂಗ್ ಇದ್ದಿದ್ದರಿಂದ ಅದು ಯಾವುದೂ ಕ್ರಮ ಜರುಗಿಸಿಲ್ಲ. ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಮಾನ ತೆಗೆದುಕೊಂಡು ರಾಜ್ಯಗಳೇ ಒಳ ಮೀಸಲಾತಿಯನ್ನು ನೀಡಬಹುದು ಅಂತೇಳಿ ತೀರ್ಪು ನೀಡಿತು. ಆ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರವು ಜಸ್ಟಿಸ್ ಅದನ್ನು ದತ್ತಾಂಶ ಪರಿಶೀಲಿಸಿ ಮೀಸಲಾತಿ ನೀಡಬೇಕಂತೇಳಿ ಸರ್ಕಾರ ತನ್ನ ತೀರ್ಪು ನೀಡಿತು. ಆ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನೀಡಲು ಜಸ್ಟಿಸ್ ನಾಗಮೋಹನ್ ದಾಸರ ಏಕ ಸದಸ್ಯತ್ವ ಪೀಠವನ್ನು ನೇಮಿಸಿತು. ಆ ಸದಾಶಿವ ನಾಗಮೋಹನ್ ದಾಸ್ ಅವರು ದಿನಾಂಕ 27/3/2000 ಪರಿಶಿಷ್ಟ ಜಾತಿಗಳ ಮೀಸಲಾತಿ ಅರಿತು ಜಸ್ಟಿಸ್ ನಾಗಮೋಹನ್ ಏಕ ಸದಸ್ಯತ್ವ ಪೀಠವು ಸರ್ಕಾರಕ್ಕೆ ತನ್ನ ಮಧ್ಯಂತರ ವರದಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾಗಿ ಸಮೀಕ್ಷೆ ನಡೆಸಿ ದತ್ತಾಂಶ ಸಂಗ್ರಹಿಸಬೇಕೆಂದು ಸದರಿ ಸಮೀಕ್ಷೆ 30ರಿಂದ 40 ದಿವಸದೊಳಗೆ ನಡೆಸುವಂತೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ಜಗನ್ನಾಥ್ ಸುಂಕಾರಿ, ಶಿವರಾಜ್ ಜಾನೇಕಲ್, ಭಾಸ್ಕರ್ ರಾಜ್, ನರಸಿಂಹಲು ನೆಲಹಾಳ್, ತಮ್ಮಣ್ಣ, ಯಲ್ಲಪ್ಪ ಬೊಮ್ಮನಾಳ್, ಪರಶುರಾಮ್, ಆದ್ಯಪ್ಪ ಸೇರಿದಂತೆ ಇತರರಿದ್ದರು. ದೇವರ ದಾಸಿಮಯ್ಯನವರ ವಚನಗಳ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುವ ಮೂಲಕ ಸಮಾಜ ಅಭಿವೃದ್ಧಿ ಕಾಣಬಹುದಾಗಿದೆ ಎಂದು
ಗ್ರೇಡ್ 2 ತಹಶೀಲ್ದಾರ್ ಭೀಮರಾಯ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ನೇಕಾರರ ಸಂತ ವಿಶ್ವಮಾನ್ಯ ಶರಣ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ದೇವರ ದಾಸಿಮಯ್ಯ ಸೇರಿದಂತೆ ಹಲವು ಮಹಾತ್ಮರ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಎಲ್ಲಾ ಸಮಾಜಗಳಲ್ಲಿ ಬದಲಾವಣೆ ಜೊತೆಗೆ ದಾರಿ ತಪ್ಪುತ್ತಿರುವವರನ್ನು ಸರಿದಾರಿಗೆ ಕೊಂಡೊಯ್ಯಲು ತಿದ್ದಿಕೊಳ್ಳುವ ಅವಕಾಶ, ಮಾನವ ಜೀವನದಲ್ಲಿ ಹೇಗೆ ಜೀವಿಸಬೇಕು ಹಾಗೂ ಬದುಕಿನ ಆಚಾರ ವಿಚಾರಗಳ ಬಗ್ಗೆ ಅನೇಕ ಶರಣರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಉಪನ್ಯಾಸಕರಾಗಿ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬ್ರಹ್ಮಕುಮಾರಿ ಸ್ಮಿತಾ ಅಕ್ಕನವರು ಮಾತನಾಡಿದರು. ಉತ್ಸುಕನಾಗಿ ಭಾಗವಹಿಸಿದ್ದೇನೆ. ಆದ್ಯ ಶರಣ ಎನ್ನುವಂತ ಬಿರುದನ್ನ, ನಾಮಾಂಕಿತವನ್ನ, ಮನುಷ್ಯನ ದೇಹ ಎಷ್ಟೇ ಇದಾಗಿದ್ರು ಆ ದೇಹಕ್ಕೆ ಅಂತ ಸಮಾಜದಲ್ಲಿ ಆದ್ಯವಚನಕಾರ ದೇವರ ದಾಸದೇವರ ವಿಚಾರಗಳನ್ನು ತಿಳಿದುಕೊಳ್ಳಲು ತಾವೆಲ್ಲರೂ ಬಂದಿದ್ರಿ. ಇವತ್ತು ಜಿಲ್ಲಾಡಳಿತ ಬೆಳಗಿನ ಜಾವ ಅಪಾರ ಜಿಲ್ಲಾ ಗರ್ಭಿತವಾಗಿ ಬಂದು ಸೇರಿದೆ. ಈ ಒಂದು ಕಾರ್ಯಕ್ರಮಕ್ಕೂ ಒಂದೆರಡು ವಿಚಾರಗಳ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮನೆಯರಿಗೂ ಮತ್ತು ತಮಗೂ ವಂದನೆಗಳಿಸಲಿ. ನನ್ನ ಮಾತು ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಇವರು YTPS ಶಕ್ತಿನಗರ ಚೀಫ್ ದಯವಿಟ್ಟು ವೇದಿಕೆ ಬಂದಿ ಸರ್. ತಮ್ಮೊಂದು ಧನ್ಯವಾದಗಳು. ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನ ಪ್ರಸ್ತುತರ ನೇಕಾರ ಸಂತ ದೇವರ ದಾಸಮಯ್ಯ ಅವರ ಭಾವಚಿತ್ರಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮೊದಲು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಜ್ಯೋತಿ ಮೊದಲು ಅಂತಕ್ಕಂಥ ಮಾತನ್ನ ಹೇಳ್ತಾ, ಹಚ್ಚೋಣ ದೀಪವನ್ನ, ಅನತೆಯನ್ನ ಬೆಳಗೋಣ ಜ್ಯೋತಿ, ದೈನ ಭಕ್ತಿಯ ಜ್ಯೋತಿ ಮಾತ್ರವಲ್ಲ, ಮನದ ಧೂಳ ಅಂಧಕಾರ ಅಳಿಸುವ ಸುಜ್ಞಾನದ ಜ್ಯೋತಿ, ಬಡವರ ಹಸಿವನ ನೀಗಿಸುವ ಅನ್ನ ದಾಸೋಹದ ಜ್ಯೋತಿ, ಮನದ ಧೂಳ ಓಡಿಸುವ ಜ್ಯೋತಿ, ಮನದ ಧೂಳ ಓಡಿಸುವ ಜ್ಯೋತಿ, ಭರವಸೆ ಅಪಾರತನ ಅರಿವನ್ನ ಉಳಿಸ್ತಕ್ಕಂಥ ಜ್ಯೋತಿ, ಸಾಕ್ಷಿಯನ್ನ ಬೆಳೆಸ್ತಕ್ಕಂಥ ಜ್ಯೋತಿ, ದಗ ವಂಚನೆಯ ಸದೆ ಬೆಳೆಯುವ ಪ್ರಾಮಾಣಿಕತೆ ಜ್ಯೋತಿ, ಧರ್ಮ ಭೇದ ರಾಜಕೀಯ ಐಕ್ಯ ಸೌಹಾರ್ದತೆಯ ಜ್ಯೋತಿ, ಸರ್ವರ ನೋವಿಗೂ ಸ್ಪಂದಿಸುವ ಜ್ಯೋತಿ. ಇಂಥ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಎಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಮುಗ್ಗರ ಎದ್ದು ನಿಲ್ಲಿಸುವ ಜ್ಯೋತಿಯ ಅಕ್ಷರತೆಯನ್ನು ತೊಲಗಿಸ್ತಕ್ಕಂಥ ಸಾಕ್ಷರತೆಯ ಜ್ಯೋತಿ, ಅಂಧಕಾರವನ್ನು ಹೋಗಲಾಡಿಸಿ ಸೂಕ್ತರು ಬೆಳಕನ್ನು ನೀಡುವ ದೀಪ, ಎಲ್ಲರ ಜೀವನದಲ್ಲೂ ಸಹ ಜ್ಞಾನ, ವಚನ, ಬ್ರಹ್ಮ ದೇವರ ದಾಸಿಮೆಯ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಚಾಲನೆ ನೀಡಿದಂತಹ ಎಲ್ಲ ಅತಿಥಿ ಹೋದರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮಾಹಿತಿಯನ್ನು ದಾಸರು ಸೂರ್ಯ ಸಂತರ ನಾಡುವ ನಾಡು ಕೃಷ್ಣ ತುಂಬ ದೇವರ ದಾಸಿಮೆಯ ಜಯಂತಿಯ ಒಂದು ಭಾವಚಿತ್ರಕ್ಕೆ ಎಲ್ಲ ಅತಿಥಿ ಹೋದವರು ಪುಷ್ಪಾರ್ಚನೆ ಅರ್ಪಿಸುವುದರ ಮುಖಾಂತರ ಈ ಒಂದು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಒಂದು ಅತ್ಯದ್ಭುತ ವಚನಕಾರ ಇವರ ವಚನಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ರಾಯಚೂರು ಅವರ ಸಂಯುಕ್ತ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಅರ್ಥಪೂರ್ಣ ಜಯಂತಿ, ಮಹಾತ್ಮರ ಜಯಂತಿ ಆಚರಣೆ ನಾವು ಮಾಡ್ತೀವಿ. ಉದ್ದೇಶ ಏನಂತಂದ್ರೆ ಪ್ರತಿ ಸಾರಿ ಪ್ರತಿ ಜಯಂತಿಗಳು ವರ್ಷದಿಂದ ವರ್ಷಕ್ಕೆ ಬರ್ತಾನೆ ಇರುತ್ತವೆ. ಆಚರಣೆಗಳು ಬರ್ತವೆ ಹೋಗ್ತವೆ ಅಂತಂದ್ರೆ ಆಚರಣೆ ದಿನದಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಳತಕ್ಕಂಥದ್ದು ಏನೇನು ಬದಲಾವಣೆ ಮಾಡಿಕೊಳ್ಳಬೇಕು ಮತ್ತು ನಾವು ಸರಿಯಾಗಿದ್ದೀವಾ ಅಥವಾ ನಾವು ಏನಾದರೂ ದಾರಿ ತಪ್ಪಿ ನಡೆದಿದ್ರೆ ಇಂದಿನ ನಡೆದಿರ್ತಕ್ಕಂಥ ಮಹಾಶರಣರ ದಾರಿಗಳು ಯಾವ್ಯಾವು ಮತ್ತು ಆಧುನಿಕ ಸಮಾಜದಲ್ಲಿ ಎದುರಿಸಿರ್ತಕ್ಕಂಥ ಸಮಸ್ಯೆಗಳಿಗೆ ಇಂದಿನ ಶಿವಶರಣರ ಉತ್ತರಗಳು ಏನಾಗಿತ್ತು ಅಂತ ಮಹತ್ವದ ಸಾಲುಗಳು ಪ್ರತಿಯೊಬ್ಬ ಶಿವಶರಣರಲ್ಲಿ ನಾವು ಕಾಣ್ತೀವಿ. ಆತ್ಮೀಯರೇ, ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ನಾವು ತೆರೆದು ನೋಡಿದಾಗ ಇವತ್ತು ಏನಾದರೂ ಜಗದಗಿಲ್ಲ ಮಿಗಿಲಾಗಿಲ್ಲ ಏನಾದರೂ ವಚನ ಸಾಹಿತ್ಯ ಹರಡಿದ್ದೆ ಆದರೆ ಅದು ಆದ್ಯವಚನಕಾರ ಜೇಡರ ದಾಸಿಮಯ್ಯದಿಂದ ಮಾತ್ರ ಸಾಧ್ಯ. ನಿಮ್ಗೊಂದು ಅಚ್ಚರಿ ವಿಷಯ ಏನಂತಂದ್ರೆ ವಚನ ಸಾಹಿತ್ಯ ಹುಟ್ಟಿರೋದು ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಮುಕ್ತಾಯವಾಗಿರೋದು ಕೂಡ ಕಲ್ಯಾಣ ಕರ್ನಾಟಕದಲ್ಲಿಯೇ. ಹೆಂಗಂತ ಕೇಳ್ಬೋದು ನೀವು. ವಚನ ಸಾಹಿತ್ಯ 11ನೇ ಅಂದ್ರೆ 1130ರಲ್ಲಿ ಆದ್ಯ ಜೇಡರ ದಾಸಿಮಯ್ಯ ಅಂತ ಹೇಳ್ತಾರೆ.
ಜೇಡರ ದಾಸಿಮಯ್ಯನವರಿಂದ ಆರಂಭಗೊಂಡಿರ್ತಕ್ಕಂಥ ವಚನ ಸಾಹಿತ್ಯ ಕಡೆಯ ಶರಣ ಕೂಡೂರು ವಸಲಿಂಗಪ್ಪನವರಿಂದ ಈ ವಚನ ಸಾಹಿತ್ಯ ಅಂತ ಕಾಣುತ್ತ. ಅಂದ್ರೆ ವಚನ ಸಾಹಿತ್ಯ ನೋಡಿ ಎಲ್ಲಿಗೆ ಹೋಗಿ ಬಂದರೂ ಕೂಡ ವಚನ ಸಾಹಿತ್ಯ ಆರಂಭ ಮತ್ತು ಅಂತ್ಯ ಇಲ್ಲೇ ನಾವು ಕಾಣ್ತೀವಿ. ಜೇಡರ ದಾಸಿಮಯ್ಯನವರ ವಚನಗಳ ಬಗ್ಗೆ ಹೇಳಬೇಕಾಗಿತ್ತು. ಅವರು ಸುಮಾರು 175ಕ್ಕಿಂತ ಹೆಚ್ಚು ವಚನಗಳನ್ನ ಬರೆದಿದ್ದಾರೆ. ವಚನದ ಪ್ರತಿಯೊಂದು ಆಧುನಿಕ ಸಮಸ್ಯೆಗಳು, ಇವತ್ತಿನ ಸಮಸ್ಯೆಗಳು ಕೂಡ ಅವತ್ತಿನ ವಚನ ಸಾಹಿತ್ಯದಲ್ಲಿ ಉತ್ತರಗಳನ್ನು ಹೇಳಿದ್ದಾರೆ. ಬಹುಶಃ ನೀವು ಏನಂತೀರಿ, ಇವತ್ತಿನಕ್ಕೆ ಪ್ರಮುಖವಾದ ಸಮಾಜಕ್ಕೆ ಬೇಕಾಗಿರತಕ್ಕಂಥದ್ದು ಶಿಕ್ಷಣ. ಪ್ರತಿಯೊಂದು ಸಮಾಜಕ್ಕೆ ಶಿಕ್ಷಣ ಅವಶ್ಯಕತೆ ಎನ್ನುವುದು 11ನೇ ಶತಮಾನದಲ್ಲೇ ಅವರ ಜೀವನದಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಿಗೇರಿ, ನೇಕಾರ ಸಮಾಜದ ಜಿಲ್ಲಾಧ್ಯಕ್ಷ ಜಿ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಎಚ್ ವೆಂಕಟೇಶ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಪುಷ್ಪಾವತಿ, ತಾಲೂಕು ಗೌರವಾಧ್ಯಕ್ಷ ದೊಡ್ಡ ಈರಣ್ಣ ಕರ್ಲಿ, ತಾಲೂಕು ಅಧ್ಯಕ್ಷ ಉದಯ್ ಕುಮಾರ್, ಪ್ರಮುಖರಾದ ದತ್ತಾತ್ರೇಯ ವಲ್ಕಂದಿನ್ನಿ, ಪಿ ಗೋವಿಂದರಾಜ್, ಸುರೇಖಾ, ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ಇದಕ್ಕೂ ಮೊದಲು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಯಿತು. ನೇರ ವೇತನ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಲು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ವರ್ಗಾವಣೆ ಹೆಸರಿನಲ್ಲಿ ಕಿರುಕುಳ ನೀಡುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರಸೇವಾ ನೌಕರರಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿ ರಾಯಚೂರು ಮಹಾನಗರ ಪಾಲಿಕೆಯ ನೇರ ವೇತನ ಪೌರ ಕಾರ್ಮಿಕರನ್ನು ಕೂಡಲೇ ಕಾಯಂಗೊಳಿಸಬೇಕು, ಯಾವುದೇ ಕೆಲಸ ಮಾಡದ ಹಾಗೂ ಬೇರೆ ಕೆಲಸ ಮಾಡಿ ವೇತನವನ್ನು ಪಡೆಯುತ್ತಿರುವ 1 ರಿಂದ 8 ಪ್ಯಾಕೇಜ್ಗಳಲ್ಲಿನ ಪೌರ ಕಾರ್ಮಿಕರನ್ನು ಕೆಲಸಕ್ಕೆ ತೊಡಗಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ವರ್ಗಾವಣೆ ಹೆಸರಿನಲ್ಲಿ ನೇರ ವೇತನ ಪೌರ ಕಾರ್ಮಿಕರನ್ನು ಎದುರಿಸಲಾಗುತ್ತಿದ್ದು, ಅಧಿಕಾರಿಗಳು ವರ್ಗಾವಣೆ ಹೆಸರಿನಲ್ಲಿ ಪೌರ ಕಾರ್ಮಿಕರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಕೂಡಲೇ ನೈರ್ಮಲ್ಯ ನಿರೀಕ್ಷಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಮಂಜೂರು ಮಾಡಿದ 75 ನೇರ ವೇತನ ಪೌರ ಕಾರ್ಮಿಕರ ಹುದ್ದೆಗಳಿಗೆ ಮರಣ ಹೊಂದಿದ ನಂತರ ಯಾವುದೇ ಪರಿಹಾರವಿಲ್ಲ. ಕೂಡಲೇ ನಿವೃತ್ತಿ ಹೊಂದಿದ ಹಾಗೂ ಕೆಲಸದಿಂದ ವಜಾಗೊಂಡ ಪೌರ ಕಾರ್ಮಿಕರ 20 ಕುಟುಂಬಗಳಿಗೆ ನೇರ ವೇತನ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಬಯೋಮೆಟ್ರಿಕ್ ಹಾಜರಾತಿಯಿಂದ ಪೌರ ಕಾರ್ಮಿಕರಿಗೆ ವಿನಾಯಿತಿ ನೀಡಿ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಕೆಲಸದ ಅವಧಿಯನ್ನು 12 ಗಂಟೆಗೆ ಮಿತಿಗೊಳಿಸಿ ನೀರಿನ ವಿಶ್ರಾಂತಿ ಕೊಠಡಿಗಳ ವ್ಯವಸ್ಥೆ ಮಾಡಬೇಕು. ಪೌರ ಕಾರ್ಮಿಕರ ಹುದ್ದೆಗಳಲ್ಲಿ ನೇಮಕಗೊಂಡ ಕಾಯಂ ನೇರ ವೇತನ ಪೌರ ಕಾರ್ಮಿಕರು ಆ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುವಂತೆ ಕಠಿಣ ಕ್ರಮ ಜರುಗಿಸಿ ಕೆಲಸ ಮಾಡುವ ಪೌರ ಕಾರ್ಮಿಕರಿಗೆ ಕೆಲಸದ ಒತ್ತಡವನ್ನು ನೀಗಿಸಬೇಕು ಎಂದು ತಿಳಿಸಿದರು. ಕೆಲಸ ಮಾಡಿದ ಪೌರ ಕಾರ್ಮಿಕರನ್ನು ವಜಾಗೊಳಿಸಿ ಕೆಲಸ ಮಾಡಿ ಸಂಘಕ್ಕೆ ಕೆಲಸ ಮಾಡಿದ ಪೌರ ಕಾರ್ಮಿಕರನ್ನು ಕೇವಲ ನೇರ ಪಾವತಿ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಬೇರೆಕ್ಕಿಂತ ಎಸ್ಪೆಷಲಿ ಯಾವುದಾದ್ರು ಇವತ್ತು ಕೆಲವ್ರನ್ನ ಫೋರ್ಸಿಬಲಿ ಹೋಗಲೇಬೇಕು ಬೇರೆ ಆರ್ಡರ್ ಆರ್ಡ್ರಿಲ್ಲ, ಏನಿಲ್ಲ. ನಮ್ಗೆ ಹೇಳಾರ ಅಧಿಕಾರಿಗಳು ಅಂತಂದರೆ ಅಂದರೆ ಯಾರು ಸ್ವಲ್ಪ ನಮ್ಮ ಪರಿಸ್ಥಿತಿ ಮಾತಾಡ್ತಾರಲ್ಲ ಅವ್ರ ಬಾಬಾ ಯಾವ ಒಂದು ಸರ್ ಯಾಕೆ ಹಿಂಗೆ ಆಗ್ತದೆ ಅಂತಂದರೆ ನಮ್ಮ ಪಂಚಾಯತ್ಗೆ ನಮ್ಮದು 260 ಲಕ್ಷ ಎಮರ್ಜೆನ್ಸಿಯಲ್ಲಿ ನಾವಿರೋ ಟೈಮ್ನಲ್ಲಿ ಸುಮಾರು 85 ಜನರನ್ನು ಬಗ್ಸಿದ್ವಿ ಈ ಕೆಲಸಕ್ಕೆ. ಈಗ ಏನಾದ್ರು ಮಾಡಿ ನೀವಾದ್ರೂ ಮಾಡಿರಿ ಅಥವಾ ನೀವು ಯಾರೋ ತಂದಿರ ಅಂತ ಬಟ್ 72 ಮಂದಿ ಸರ್ ಯಾವಾಗ ಬಾಡಿ ಬಂತು ಮತ್ತೆ ಅವರು ತಮ್ಮ ಲೀಡರ್ಗಳ ಮನೆಗಳ ನೋಡ್ಬಿಟ್ಟು ಅವ್ರು ಯಾರು ಕೆಲಸ ಮಾಡ್ತಾರೆ ಮತ್ತೆ ಅವ್ರು ಇವ್ರು ಯಾರು ವಾಟರ್ದವರು ವಾಟರ್ ಕೊಡ್ಬೇಕು ಅವರು ಅದು ಮತ್ತೆ ನಿಮಗೆ ಶಾರ್ಟೇಜ್ 80-99 ಜನ ಶಾರ್ಟೇಜ್ ಅಂತ ಬಂತು. ಹೌದಲ್ಲ,
ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರ್ಯಪ್ಪ ವಕೀಲ್, ಜಿಲ್ಲಾಧ್ಯಕ್ಷ ಉರ್ಕುಂದಪ್ಪ, ಜಿಲ್ಲಾ ಉಪಾಧ್ಯಕ್ಷ ಆರ್ ಹನುಮಂತು, ಕಾರ್ಯದರ್ಶಿ ಮುತ್ತಪ್ಪ, ಪ್ರಮುಖರಾದ ಹೇಮರಾಜ್ ಅಸ್ಕಿಯಾಳ್, ತಾಯಪ್ಪ ಗದಾರ್, ನಾಗರಾಜ್, ಶ್ರೀದೇವಿ, ತಿಮ್ಮಲಮ್ಮ, ಸಾಗರ್, ಮಾರ್ಯಪ್ಪ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪೊಲೀಸರ ಥಳಿತದಿಂದ ವ್ಯಕ್ತಿ ಸಾವು ಪ್ರಕರಣ ಸಿಐಡಿ ತನಿಖೆಗೆ ಶಿಫಾರಸು. ತುರುವಿಯಾಳ್ನಲ್ಲಿ ಮಾರಕಾಸ್ತ್ರ ಹಿಡಿದು ಮೆರವಣಿಗೆ, ಶೀಘ್ರ ಕ್ರಮ ಐಜಿಪಿ ಲೋಕೇಶ್ ಕುಮಾರ್. ಈಶ್ವರನಗರ ವ್ಯಕ್ತಿ ಸಾವು ಪ್ರಕರಣ ಸಿಪಿಐ ನಾಗರಾಜ್ ಮೇಕಾ, ಪಿಎಸ್ಐ ಮಂಜುನಾಥ್ ಅಮಾನತ್. ಜಿಲ್ಲಾ ಪೊಲೀಸ್ ಧ್ವಜ ದಿನಾಚರಣೆ, ಪೊಲೀಸರು ಸಂಭ್ರಮಿಸುವ ದಿನ, ಲೋಕೇಶ್ ಕುಮಾರ್. ಪೊಲೀಸರ ಹಲ್ಲೆಯಿಂದ ವ್ಯಕ್ತಿ ಸಾವು, ನ್ಯಾಯಾಧೀಶರಿಂದ ಮೃತದೇಹ ಪರಿಶೀಲನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣಕ್ಕೆ ಗಣತಿ, ಮೂಲ ಜಾತಿ ನಮೂದಿಸಲು ಛಲವಾದಿ ಸಮಾಜದಲ್ಲಿ ರವೀಂದ್ರನಾಥ್ ಪಟ್ಟಿ ಮನವಿ. ಮತ್ತು ಬೇಸಿಗೆ, ಕಲ್ಯಾಣ ಕರ್ನಾಟಕ ಸೇರಿ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ. ದೇವರ ದಾಸಿಮಯ್ಯ ಜಯಂತಿ, ದಾಸಿಮಯ್ಯರ ಸಂದೇಶಗಳು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಬದಲಾವಣೆ ಸಾಧ್ಯ, ಭೀಮರಾಯ್. ನೇರ ವೇತನ ಪೌರ ಕಾರ್ಮಿಕರ ಕಾಯಂಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.